ಇವತ್ತು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದು ಸುಮಾರು 2009ರಲ್ಲಿ ಒಂದು ಕನ್ನಡ ಬಾವುಟ ಕನ್ನಡ ಧ್ವಜವನ್ನು ಕಟ್ಟಲಿಕ್ಕೆ ಯೋಚನೆ ಮಾಡಿದ್ದೀವಿ. ಅವಾಗೂ ಕೂಡ ಇಲ್ಲಿ ಇರ್ತಕ್ಕಂಥ ಕುಲಪತಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೂ ಆ ವಿರೋಧ ಮಧ್ಯದಲ್ಲಿ ಕೂಡ ನಾವು ಕನ್ನಡ ಬಾವುಟ ಧ್ವಜ ಕಟ್ಟಿ ಬಾವುಟ ಹಚ್ಚಿದ್ವಿ. ಈಗ ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಹೊರ ದೇಶಗಳಲ್ಲಿ ಕೂಡ ಪ್ರಸಿದ್ಧವಾದಂತ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಇರ್ತಕ್ಕಂಥದ್ದು. ಈಗ ವಿಪರ್ಯಾಸಪ್ಪ ಏನಂದ್ರೆ ಸರ್ಕಾರ ಕನ್ನಡಕ್ಕೆ ಅಂತ 100 ಕೋಟಿ ಅನುದಾನ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಆವರಣದಲ್ಲಿ ಆ ಒಂದು ಧ್ವಜ ಸುಮಾರು 2023ರಿಂದ ಈ ಧ್ವಜಾರೋಹಣ ಆಗಿಲ್ಲ. ಇಲ್ಲಿ ಆ ಧ್ವಜ ಕೇವಲ ಒಂದು 2 ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿಗಳು ಒಂದು ಧ್ವಜ ಬಾವುಟ ಹಸಕಾಗಿಲ್ಲ ಇವರಿಗೆ. ಅಷ್ಟು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅಷ್ಟು ಬಡತನ ಆಗಿದೆ, ಅಥವಾ ಈ ಕನ್ನಡಕ್ಕೋಸ್ಕರ ಸರ್ಕಾರ ಕೊಟ್ಟಂತ ಫಂಡ್ ದುಡ್ಡನ್ನು ಏನ್ ಮಾಡಿದ್ರಿ ನೀವು? ಕುಲಪತಿಗಳು ನುಂಗ್ ಹಾಕಿದ್ರಾ ಅಥವಾ ಅಧಿಕಾರಿಗಳು ಕರ್ನಾಟಕದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿರುವ ಕನ್ನಡ ದೀಡ ಪಂಡಿತರು ಇದಕ್ಕೆ ಈ ಕಡೆ ಗಮನ ಹರಿಸ್ತಿಲ್ಲ ನೀವು? ನಾನು ಮಾಧ್ಯಮ ಮುಖಾಂತರ ಏನು ಕುಲಪತಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಂದ್ರೆ, ಕನ್ನಡದ ಕೆಲಸ, ಕನ್ನಡ ಬಾವುಟ ಇರಲಿ, ಕನ್ನಡ ಹೋರಾಟ ಇರಲಿ, ಕೇವಲ ಕನ್ನಡ ಪರ ಸಂಘಟನೆಗೆ ಸೀಮಿತ ಇರೋಂಗಿಲ್ಲ. ತಾವು ಕೂಡ ಜವಾಬ್ದಾರಿ ಇದ್ದಂತ ಒಬ್ಬ ಅಧಿಕಾರಿಗಳು ಇವತ್ತೇನ್ ಮಾಡ್ತಾ ಇದ್ದೀರಿ ಅಂತ ಕೇವಲ ಎಸಿ ರೂಮ್ನಲ್ಲಿ ಕೊಂಡಿರ್ತೀರಿ, ಕಾರ್ನ ಅಡ್ಡಾಡ್ತೀರಿ. ನೀವು ಕಾರ್ನ ಅಡ್ಡಾಡೋ ಹೊತ್ನಾಗ ನಿಮ್ಗೆ ಧ್ವಜ ಕಾಣಲಿಲ್ಲ, ನಿಮ್ಗೆ ಕನ್ನಡ ಬಾವುಟ ಹದ್ದಿದ್ ಕಾಣಲಿಲ್ಲ, ನಿಮ್ಗೆ ಅದು ನಾವು ಧ್ವಜ ಬಾವುಟ ತಂದು ಹಾಕ್ಬೇಕ? ಆದ್ದರಿಂದ ಕುಲಪತಿಗಳು ಹೇಳ್ತೀನಿ, ದಯವಿಟ್ಟು ಇವತ್ತು ಕನ್ನಡ ವಿಷಯಕ್ಕೆ ಬಂದಾಗ ಇವತ್ತೇನು ಕನ್ನಡ ಬಾವುಟ ನಾವು ತಂದು ಹಿಂದೂಪರ ಸಂಘಟನೆ ಇದು ಮಾಡ್ತಾ ಇದ್ದೀವಿ. ನಾವು ಹಿಂದೂಪರ ಸಂಘಟನೆ ಎರಡೇದು, ನಾವು ಮೊದಲು ಕನ್ನಡಿಗರು. ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಏನು ಹೋರಾಟ ಹಿಂದೂಪರ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಭಾಷೆ ಮೊದಲು, ನಮ್ಮೆಲ್ಲರ ಭಾಷೆ ಫಸ್ಟ್ ಕನ್ನಡ. ನಾವು ಕನ್ನಡಕ್ಕೆ ಮೊದಲಿಗೆ ಆದ್ಯತೆ ಕೊಡ್ತೀವಿ. ನಾವು ಕನ್ನಡದಿಂದ ನಾವು ಹಿಂದುತ್ವ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ನಾವಿವತ್ತು ಕನ್ನಡಕ್ಕೆ ಅಭಿಮಾನ ಜಾಸ್ತಿ. ಹಂಗಿರುವಾಗ ಇವತ್ತು ನಮಗೆ ಬೇಜಾರಾಯ್ತು. ಇಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಮಂದಿ ನಮ್ಗೆ ಫೋನ್ ಮಾಡಿದ್ರು, ಇಲ್ಲ ಕನ್ನಡ ಬಾವುಟ ಹರಿದ, ಅದಕ್ಕೆ ದಯವಿಟ್ಟು ನೀವು ಅದನ್ನ ಕನ್ನಡ ಬಾವುಟ ಬದಲಾವಣೆ ಮಾಡಿರಿ ಅಂದ್ಕೊಳ್ಳಿ. ನಾವು ಎಚ್ಚೆತ್ಕೊಂಡು ಇವತ್ತು ನಮ್ಮ ಸಂಗಡಿಗರ ನಮ್ಗೆ ಛತ್ರಪತಿ ಶಿವಾಜಿ ಬ್ರಿಗೇಡ್ ಸಂಘಟನೆ ರಾಜ್ಯ ಪದಾಧಿಕಾರಿ ಕರ್ಕೊಂಡ್ಬಂದು ಇವತ್ತು ಆ ಬಾವುಟನ ಇವತ್ತು ಬದಲಾವಣೆ ಮಾಡೀವಿ. ರಾಜ್ಯ ಸರ್ಕಾರ ಇವತ್ತು ಏನು ಕರ್ನಾಟಕ ವಿಶ್ವವಿದ್ಯಾಲಯದ ಒಳಗ ಈ ಕನ್ನಡಕ್ಕೆ ಅಂತ ಏನು ಸೀಮಿತವಾಗಿ ಇಟ್ಟಕ್ಕೆ ಮೀಸಲಿಟ್ಟ ದುಡ್ಡನ್ನ ಇವತ್ತು ಕನ್ನಡಕ್ಕೆ ಬಳಸಬೇಕು, ಆ ಇನ್ನಿತರ ವಿಷಯಕ್ಕೆ ಬಳಸಬಾರ್ದು ಅಂತೇಳಿ ನಾ ಈ ಒಂದು ಮಾಧ್ಯಮ ಮುಖಾಂತರ ಈ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾನ್ಯ ಕುಲಪತಿಗಳೇ, ಮುಂದಿನ ದಿನಗಳಲ್ಲಿ ಏನಾದರೂ ಕನ್ನಡ ನಮ್ಮ ಬಾವುಟಕ್ಕೆ ಕನ್ನಡಕ್ಕೆ ಧಕ್ಕೆ ತರುವಂತ ಕೆಲಸ ನೀವು ಮಾಡಿದ್ದೇ ಹೋದಲ್ಲಿ ನಿಮ್ಮ ವಿರುದ್ಧ ನಿಮ್ಗೆ ಅಮಾನತು ಮಾಡುವವರಿಗೂ ನಿಮ್ಮ ವಿರುದ್ಧ ಹೋರಾಟಕ್ಕೆ ಮಾಡ್ತೇವೆ ಅಂತೇಳಿ ಈ ಒಂದು ನಮ್ಮ ಛತ್ರಪತಿ ಶಿವಾಜಿ ಬ್ರಿಗೇಡ್ ಕರ್ನಾಟಕ ವತಿಯಿಂದ ತಮ್ಮ ಕುಲಪತಿಗಳಿಗೆ ಹಾಗೂ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕನ್ನಡ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೇನೆ. ಶಿವಾಜಿ ಡೇಮರಿ, ಛತ್ರಪತಿ ಶಿವಾಜಿ ಬ್ರಿಗೇಡ್ ಸಂಘಟನೆ ಸಂಸ್ಥಾಪಕರು ಹಾಗೂ ವಿಕ್ರಮ್ ಶಿಕ್ಕಲ್ಗಾರ್ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಹಾಗೂ ರಾಜಣ್ಣ ರಾವ್ ಅಂತ ಹಾಗೂ ಇನ್ನೊಬ್ಬರು ನಮ್ಮ ಪದಾಧಿಕಾರಿಗಳು ಗಣೇಶ್ ಅಂತ, ಇವರೆಲ್ಲರೂ ಕೂಡಿ ಮುಂದಿನ ದಿನಗಳಲ್ಲಿ ನಮಗೆ ಉಗ್ರ ಹೋರಾಟ ಮಾಡಲಿಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಈಗಲೇ ಎಚ್ಚೆತ್ತುಕೊಂಡು ಕನ್ನಡ ನಮ್ಮ ಬಾವುಟಕ್ಕೆ ಗೌರವ ಕೊಡ್ಬೇಕಂತೇಳಿ ನಾನು ತಿಳ್ಕೊತಾ ಇದ್ದೀನಿ. ಧನ್ಯವಾದಗಳು.